ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇಂದಿನ ವಿಡಿಯೋದಲ್ಲಿ ವಿದ್ಯಾರ್ಥಿಗಳು ಹೇಗಿರಬೇಕು ಹಾಗೂ ಯಶಸ್ವಿ ವಿದ್ಯಾರ್ಥಿಗಳಲ್ಲಿ ಕಂಡುಬರುವ ಪ್ರಮುಖ ವೈಶಿಷ್ಟ್ಯಗಳ ಬಗ್ಗೆ ನೋಡೋಣ ಬನ್ನಿ. ಜೀವನದ ಅತ್ಯಮೂಲ್ಯ ಘಟ್ಟ ಅಂದರೆ ಅದು ವಿದ್ಯಾರ್ಥಿ ಜೀವನ ಎಂದು ಹೇಳಬಹುದು. ಏಕೆಂದರೆ ಒಬ್ಬ ವ್ಯಕ್ತಿಯ ಭವಿಷ್ಯವನ್ನು ನಿರ್ಧಾರ ಮಾಡುವ ಅತಿ ಮಹತ್ವದ ಹಂತ. ಈ ಹಂತ ಆತನ ಜೀವನಕ್ಕೊಂದು ಹೊಸ ತಿರುವನ್ನು ನೀಡುತ್ತದೆ. ವಿದ್ಯಾರ್ಥಿಯ ಲೈಫು ಪ್ರತಿಯೊಬ್ಬ ವ್ಯಕ್ತಿಯ ಅಭಿವೃದ್ಧಿಯ ಮೂಲಾಧಾರ. ಒಬ್ಬ ವಿದ್ಯಾರ್ಥಿ ತನ್ನ ಸ್ಟೂಡೆಂಟ್ ಲೈಫ್ನಲ್ಲಿ ಯಶಸ್ವಿಯಾಗಬೇಕಾದರೆ ಉತ್ತಮ ಶಾಲೆ ಹಾಗೂ ಉತ್ತಮ ಶಿಕ್ಷಕರು ಅಷ್ಟೇ ಮುಖ್ಯವಾಗುವುದಿಲ್ಲ. ಆ ವಿದ್ಯಾರ್ಥಿಯಲ್ಲಿ ಇರಬಹುದಾದ ಉತ್ತಮ ಅಭ್ಯಾಸಗಳು ಸಹ ಮುಖ್ಯವಾಗಿರುತ್ತವೆ. ಟಾಪರ್ ನೀವಾಗಬೇಕೇ? ಯಶಸ್ವಿ ಅಥವಾ ಟಾಪರ್ ವಿದ್ಯಾರ್ಥಿಯಾಗಲು ಹಾರ್ಡ್ ವರ್ಕ್ಗಿಂತ ಸ್ಮಾರ್ಟ್ ವರ್ಕ್ ಮುಖ್ಯ. ಅಧ್ಯಯನದ ಬಗ್ಗೆ ನಿಖರತೆ ಹೊಂದಿರುವ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಬೇಗನೆ ಯಶಸ್ಸನ್ನು ಕಾಣುತ್ತಾರೆ. ಒಂದು ವೇಳೆ ನೀವು ಸಹ ಟಾಪರ್ ವಿದ್ಯಾರ್ಥಿಯಾಗಬೇಕೆಂದು ಬಯಸಿದರೆ ತಾಳ್ಮೆ ಹಾಗೂ ಧೈರ್ಯ ಎಂದಿಗೂ ಕಳೆದುಕೊಳ್ಳಬೇಡಿ. ಯಾವುದೇ ಕಾರಣಕ್ಕೂ ನಿಮ್ಮತನವನ್ನು ಬಿಟ್ಟುಕೊಡಬೇಡಿ. ಶಾಲೆಯಲ್ಲಿ ಉತ್ತಮ ಗ್ರೇಡ್ ನಿಮ್ಮದಾಗಬೇಕಾದರೆ ಈ ಮುಂದಿನ ಅಭ್ಯಾಸಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಈ ಮೂಲಕ ತಾವುಗಳು ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬಹುದು, ಅಧ್ಯಯನ ಹಾಗೂ ವೃತ್ತಿ ಜೀವನದಲ್ಲಿ ಯಶಸ್ವಿ ಹೊಂದಬಹುದು. ಯಶಸ್ವಿ ವಿದ್ಯಾರ್ಥಿಗಳಲ್ಲಿ ಕಂಡುಬರುವ ಪ್ರಮುಖ ಅಭ್ಯಾಸಗಳನ್ನು ನೋಡೋಣ ಬನ್ನಿ. ಒಂದು ಅಥವಾ ಎರಡು ಸೆಷನ್ನಲ್ಲಿ ಓದು ಮುಗಿಸಿ. ಕೆಲವು ವಿದ್ಯಾರ್ಥಿಗಳು ಅಧ್ಯಯನ ಮಾಡುವಾಗ ಒಂದೇ ಬಾರಿಗೆ ಹೆಚ್ಚು ಓದುವ ಅಭ್ಯಾಸ ಹೊಂದಿರುತ್ತಾರೆ. ಎಷ್ಟೋ ವಿದ್ಯಾರ್ಥಿಗಳು ರಾತ್ರಿ ಇಡೀ ನಿದ್ದೆಗಟ್ಟು ಅಭ್ಯಾಸ ಮಾಡುವುದನ್ನು ನೋಡಿದ್ದೇವೆ. ಇಂತಹ ಅಭ್ಯಾಸ ನಿಮಗಿದ್ದರೆ ಖಂಡಿತ ಬಿಟ್ಟುಬಿಡಿ. ಯಾಕೆಂದರೆ ಯಶಸ್ವಿ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಕಡಿಮೆ ಅವಧಿಯಲ್ಲಿ ತಮ್ಮ ಕೆಲಸವನ್ನು ಮುಗಿಸುತ್ತಾರೆ. ಕೇವಲ ಒಂದು ಅಥವಾ ಎರಡು ಸೆಷನ್ನಲ್ಲಿ ಓದು ಮುಗಿಸಿಬಿಡುತ್ತಾರೆ. ನೀವು ಸಹ ಯಶಸ್ವಿ ವಿದ್ಯಾರ್ಥಿಯಾಗ ಬಯಸಿದ್ದರೆ ನಿಯಮಿತವಾಗಿ ಕಡಿಮೆ ಅವಧಿಯಲ್ಲಿ ಅಭ್ಯಾಸವನ್ನು ಮಾಡುವುದನ್ನು ಇಂದಿನಿಂದಲೇ ರೂಢಿಸಿಕೊಳ್ಳಿ. ಪ್ಲಾನ್ ಪ್ರಕಾರ ಸ್ಟಡಿ ಮಾಡುವುದು. ಟಾಪರ್ ವಿದ್ಯಾರ್ಥಿಗಳು ಅಧ್ಯಯನ ಮಾಡುವಾಗ ವಾರ ಪೂರ್ತಿ ತಮ್ಮ ಸ್ಟಡಿ ಬಗ್ಗೆ ಟೈಮ್ ಟೇಬಲ್ ಹಾಕಿಕೊಂಡಿರುತ್ತಾರೆ. ನಂತರ ತಾವು ಹಾಕಿಕೊಂಡ ವೇಳಾಪತ್ರಿಕೆ ಅನುಗುಣವಾಗಿ ಅಭ್ಯಾಸ ಮಾಡುತ್ತಾರೆ. ಯೋಜನೆ ಎನ್ನುವುದು ನಿರಂತರವಾದ ಪ್ರಕ್ರಿಯೆಯಾಗಿದ್ದು ಇದು ಕಲಿಯಲು ಸಹಾಯ ಮಾಡುತ್ತದೆ. ಪಠ್ಯಕ್ರಮದ ವಿಷಯಗಳ ಬಗ್ಗೆ ಸಂಪೂರ್ಣ ಅರ್ಥವನ್ನು ತಿಳಿದುಕೊಳ್ಳಲು ನೆರವಾಗುತ್ತದೆ. ಹೀಗಾಗಿ ನೀವು ಸಹ ನಿಮ್ಮ ಅಭ್ಯಾಸದ ದಿನಚರಿ ಮಾಡಿಕೊಳ್ಳಿ. ಟೈಮ್ ಟೇಬಲ್ ಸೆಟ್ ಮಾಡುವುದು ಮುಖ್ಯ. ಪ್ರತಿಯೊಬ್ಬ ವಿದ್ಯಾರ್ಥಿ ತನ್ನ ಅಧ್ಯಯನಕ್ಕೆ ನಿರ್ದಿಷ್ಟವಾದ ಸಮಯ ನಿಗದಿಪಡಿಸಬೇಕು. ದಿನಚರಿಯಂತೆ ಸ್ಟಡಿ ಮಾಡುವುದು ಮುಖ್ಯವಲ್ಲ. ಅದರಂತೆ ನಿರ್ದಿಷ್ಟ ದಿನ ಹಾಗೂ ದಿನಾಂಕಕ್ಕೆ ತಕ್ಕಂತೆ ವೇಳಾಪಟ್ಟಿ ಮಾಡಬೇಕಾಗುತ್ತದೆ. ಒಂದೇ ಸಮಯಕ್ಕೆ ತಕ್ಕಂತೆ ಅಭ್ಯಾಸ ಮಾಡಲು ಪ್ರಾರಂಭಿಸಬೇಕು. ಅಂದರೆ ಪ್ರತಿದಿನ ನೀವು ಯಾವ ಸಮಯಕ್ಕೆ ಯಾವ ವಿಷಯದ ಅಭ್ಯಾಸವನ್ನು ಮಾಡಬೇಕೆಂದು ನಿರ್ಧರಿಸಿದರೂ ಅದೇ ಸಮಯಕ್ಕೆ ಪ್ರತಿದಿನ ಅಭ್ಯಾಸ ಮಾಡಬೇಕಾಗುತ್ತದೆ. ಇದರಿಂದಾಗಿ ನೀವು ಮಾನಸಿಕವಾಗಿ ಹಾಗೂ ಭಾವನಾತ್ಮಕವಾಗಿ ಹೆಚ್ಚು ಸಿದ್ಧರಾಗುವುದಲ್ಲದೆ ನಿಮ್ಮ ಉತ್ಸಾಹ ಮತ್ತಷ್ಟು ಹೆಚ್ಚುತ್ತದೆ. ಅಧ್ಯಯನದ ಜೊತೆಗೆ ನಿರ್ದಿಷ್ಟ ಗುರಿ ಇರಲಿ. ಪ್ರತಿಯೊಬ್ಬ ವಿದ್ಯಾರ್ಥಿ ತನ್ನ ಓದಿನ ಬಗ್ಗೆ ನಿರ್ದಿಷ್ಟ ಗುರಿ ಹೊಂದಿರಬೇಕಾಗುತ್ತೆ. ನಾವು ಅಂದುಕೊಂಡದ್ದನ್ನು ಸಾಧಿಸಬೇಕಾದರೆ ಗುರಿ ಬೇಕೇ ಬೇಕು. ಏಕೆಂದರೆ ಗುರಿ ಇಲ್ಲದ ಮನುಷ್ಯನ ಬಾಳು ಹುಟ್ಟು ಇಲ್ಲದ ದೋಣಿಯಂತೆ. ಪ್ರತಿ ಸೆಷನ್ ಪ್ರಾರಂಭ ಮಾಡೋದಕ್ಕೂ ಮೊದಲು ಆ ಸೆಷನ್ನಲ್ಲಿ ಯಾವ ಪಠ್ಯದ ವಿಷಯದ ಬಗ್ಗೆ ಅಭ್ಯಾಸ ಮಾಡಬೇಕು ಎಂಬ ಬಗ್ಗೆ ಗುರಿ ಹೊಂದಿರಬೇಕು. ವಿಷಯಗಳನ್ನು ಅಧ್ಯಯನ ಮಾಡುವಾಗ ಗುರಿ ಸ್ಪಷ್ಟವಾಗಿರಲಿ. ನಿಮ್ಮ ಗುರಿ ಏನು ಎಂದು ಮೊದಲು
ಖಾತರಿ ಮಾಡಿಕೊಂಡು ನಂತರ ಓದಿಗೆ ತಕ್ಕಂತೆ ತಯಾರಿ ನಡೆಸಬಹುದು. ಸಬ್ಜೆಕ್ಟ್ ಕ್ಲಿಷ್ಟಕರವಾಗಿದೆ ಎಂದು ಓದು ಮುಂದೂಡಬೇಡಿ. ಕೆಲ ವಿದ್ಯಾರ್ಥಿಗಳು ಕೆಲವು ಸಬ್ಜೆಕ್ಟ್ಗಳು ಕ್ಲಿಷ್ಟಕರವಾಗಿವೆ ಎಂದು ತಿಳಿದುಕೊಂಡು ತುಂಬ ಸಲ ತಮ್ಮ ಓದನ್ನು ಮುಂದೂಡುತ್ತಾರೆ. ಹೀಗೆ ಮಾಡುವುದರಿಂದ ನಾವು ಹಾಕಿಕೊಂಡ ವೇಳಾಪತ್ರಿಕೆಗೆ ಬೆಲೆ ಇಲ್ಲದಂತಾಗುತ್ತೆ ಹಾಗೂ ಆ ವಿಷಯಗಳು ಸರಳವಾಗದೆ ಇನ್ನಷ್ಟು ಕ್ಲಿಷ್ಟಕರವಾಗುತ್ತವೆ. ಹೀಗಾಗಿ ಅಂತಹ ಕ್ಲಿಷ್ಟಕರ ಸಬ್ಜೆಕ್ಟ್ಗಳ ಬಗೆಗಿನ ಓದುವ ಆಸಕ್ತಿ ಕಡಿಮೆ ಮಾಡುತ್ತದೆ. ಟಾಪರ್ ಅಥವಾ ಯಶಸ್ವಿ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಪಠ್ಯದ ವಿಷಯ ಎಷ್ಟೇ ಕಠಿಣವಾಗಿದ್ದರೂ ತಮ್ಮ ಅಧ್ಯಯನವನ್ನು ಎಂದೂ ಮುಂದೂಡುವುದಿಲ್ಲ. ಕಠಿಣ ಸಬ್ಜೆಕ್ಟ್ನಿಂದ ಓದು ಪ್ರಾರಂಭಿಸಿ. ನಿಮಗೆ ಯಾವ ವಿಷಯಗಳು ಕಠಿಣ ಎಂದು ಅನಿಸಿದೆಯೋ ಅಂತಹ ಕಠಿಣ ಸಬ್ಜೆಕ್ಟ್ನಿಂದ ನಿಮ್ಮ ಓದನ್ನು ಪ್ರಾರಂಭಿಸಿ. ನಂತರ ಇತರ ವಿಷಯಗಳ ಬಗ್ಗೆ ಗಮನ ಹರಿಸಿ. ಹೀಗೆ ಮಾಡೋದ್ರಿಂದ ನಿಮ್ಮ ಮಾನಸಿಕ ಸ್ಥೈರ್ಯ ಹೆಚ್ಚುತ್ತದೆ ಹಾಗೂ ಅಭ್ಯಾಸ ಬಗ್ಗೆ ಇರುವ ನಿಮ್ಮ ಆಸಕ್ತಿ ಇಮ್ಮಡಿಗೊಳ್ಳುತ್ತದೆ. ಪಾಯಿಂಟ್ಸ್ ಮಾಡಿಕೊಳ್ಳುವುದರ ಬಗ್ಗೆ ಆದ್ಯತೆ ನೀಡಿ. ಬರೀ ಓದಿದರೆ ಸಾಕಾಗುವುದಿಲ್ಲ. ಇದರ ಜೊತೆಗೆ ಓದಿಗೂ ಮುನ್ನ ಪ್ರತಿಯೊಂದು ವಿಷಯಗಳ ಪಾಯಿಂಟ್ಸ್ ಮಾಡಿಟ್ಟುಕೊಳ್ಳೋದು ಅತಿ ಮುಖ್ಯ. ಏನು ಓದಬೇಕು, ಹೇಗೆ ಓದಬೇಕು ಎಂಬುದರ ಬಗ್ಗೆ ಪಾಯಿಂಟ್ಸ್ ರೂಪದಲ್ಲಿ ಟಿಪ್ಪಣಿ ಮಾಡಿಕೊಳ್ಳೋದು ಮುಖ್ಯ. ಕಲಿತದ್ದನ್ನು ಮನನ ಮಾಡದಿದ್ದರೆ, ಬರೆಯದಿದ್ದರೆ ಅದು ನೆನಪಿನಲ್ಲಿ ಉಳಿದಿಲ್ಲ. ಪ್ರತಿ ಅಧ್ಯಯನಕ್ಕೂ ಮುನ್ನ ಟಿಪ್ಪಣಿ ಮಾಡಿಕೊಳ್ಳುವ ಅಭ್ಯಾಸ ಮಾಡಿಕೊಂಡರೆ ಕಲಿತ ಪ್ರಮುಖ ವಿಷಯ ನೆನಪಿನಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಾಗುತ್ತದೆ. ಓದುವಾಗ ಗಮನ ಇರಲಿ. ಸಾಮಾನ್ಯವಾಗಿ ಓದುವಾಗ ಕೆಲವರು ಓದಿನ ಕಡೆ ಗಮನ ನೀಡುವುದಿಲ್ಲ. ಸ್ಟಡಿ ಮಾಡಿದರೆ ಅಷ್ಟೇ ಸಾಲದು, ಮಕ್ಕಳಿಗೆ ಕಾನ್ಸಂಟ್ರೇಷನ್ ಹಾಗೂ ಇಂಟ್ರೆಸ್ಟ್ ಕೂಡ ಇರಬೇಕಾಗುತ್ತೆ. ಓದುವಾಗ ನಿಮ್ಮ ಗಮನ ಬೇರೆ ಕಡೆಗೆ ವಿಚಲಿತವಾಗಂತೆ ಗಮನ ಹರಿಸಿ. ಹೀಗಾಗಿ ನೀವು ಅಧ್ಯಯನ ಮಾಡೋದಕ್ಕೆ ಸರಿಯಾದ ಸ್ಥಳವನ್ನು ಆಯ್ಕೆ ಮಾಡಿ. ಆ ಸ್ಥಳ ಶಾಂತವಾಗಿರಬೇಕು. ಗ್ರೂಪ್ ಸ್ಟಡಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿ. ನಾವು ಪರೀಕ್ಷೆಗಾಗಿ ಓದಿದರೆ ಖಂಡಿತ ಫೇಲ್ ಆಗುತ್ತೇವೆ, ತಿಳಿದುಕೊಂಡು ಓದಿದರೆ ಪಾಸ್ ಆಗುತ್ತೇವೆ. ತಿಳುವಳಿಕೆ ಒಬ್ಬರಿಂದ ಒಬ್ಬರಿಗೆ ವಿಭಿನ್ನವಾಗಿರುತ್ತದೆ. ನಮಗೆ ತಿಳಿದಿರುವ ವಿಷಯವನ್ನು ಇತರರೊಂದಿಗೆ ಶೇರ್ ಮಾಡಿಕೊಳ್ಳಬೇಕು ಹಾಗೂ ಇತರರಿಂದ ನಮಗೆ ಗೊತ್ತಿರದ ಅಂಶಗಳನ್ನು ತಿಳಿದುಕೊಳ್ಳಲು ಗ್ರೂಪ್ ಸ್ಟಡಿ ಸಹಾಯವಾಗುತ್ತದೆ. ತರಗತಿಯಲ್ಲಿ ಕಲಿಯಲಾಗದ ಹಲವು ಪ್ರಮುಖ ವಿಷಯಗಳನ್ನು ಗ್ರೂಪ್ ಸ್ಟಡಿಯಲ್ಲಿ ಕಲಿಯಬಹುದು. ಗ್ರೂಪ್ ಸ್ಟಡಿಯಿಂದ ಕಠಿಣವಾಗಿರುವ ಸಬ್ಜೆಕ್ಟ್ಗಳು ಸರಳವಾಗುತ್ತವೆ. ವಾರಾಂತ್ಯಕ್ಕೆ ಟಿಪ್ಪಣಿ ಶಾಲಾ ಕೆಲಸಗಳ ಪರಿಶೀಲನೆ. ಟಾಪರ್ ವಿದ್ಯಾರ್ಥಿಗಳು ಇಡೀ ವಾರ ತಾವು ಏನು ಕಲಿತಿರ್ತಾರೋ ಅಂತಹ ವಿಷಯದ ಬಗ್ಗೆ ವಾರದ ಕಡೆ ದಿನ ಪರಿಶೀಲನೆ ಮಾಡುತ್ತಾರೆ. ಇದಕ್ಕೆ ಉಜಳಣೆ ಎಂದು ಕರೆಯುತ್ತಾರೆ. ಯಶಸ್ವಿ ವಿದ್ಯಾರ್ಥಿಗಳು ಶಿಸ್ತುಬದ್ಧ ಜೀವನ ಅನುಸರಿಸುತ್ತಾರೆ. ಈ ಎಲ್ಲ ಅಂಶಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದಲ್ಲಿ ಖಂಡಿತವಾಗಿಯೂ ತಾವುಗಳು ಯಶಸ್ವಿ ವಿದ್ಯಾರ್ಥಿಯಾಗುವುದರಲ್ಲಿ ಯಾವ ಅನುಮಾನವೇ ಇಲ್ಲ. ಕ್ಷಣ ಕ್ಷಣಕ್ಕೂ ಖುಷಿ ನೀಡುವಂತಿರಬೇಕು ಶಿಕ್ಷಣ. ಯಾವತ್ತೂ ನಿಲ್ಲಬಾರದು ಶಿಕ್ಷಣದ ಪಯಣ. ಕೋಗಿಲೆಯ ನಾದಂತಿರಬೇಕು ಇದರ ಇಂಪನ. ಸಮುದ್ರದ ಅಲೆಗಳಂತೆ ಧುಮುಕುತ್ತಿರಬೇಕು ಇದರ ಕಂಪನ. ಶಿಕ್ಷಣ ಒಂದು ಕಲಿಕೆಯ ಸ್ವರೂಪ. ಕಲಿಕೆಗೆ ನಾನಾ ರೀತಿಯ ರೂಪ. ಶಿಕ್ಷಣ ಹರಿಯುವ ನೀರಿನಂತಾಗಬೇಕು. ಎಲ್ಲರಿಗೂ ದೊರೆಯುವಂತಾಗಬೇಕು. ಎಲ್ಲರಿಗೂ ದೊರೆಯುವಂತಾಗಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.